IPL ನಲ್ಲಿ ಬರೀ ರನ್ ಮಳೆ ಹರಿಸ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಗಳಿಗೆ ಅನುಕೂಲ ಆಗೋ ತರ ಪಿಚ್ ಇದೆ, ಬೌಲರ್ ಗಳ ಕತೆ ಮುಗಿತು ಅನ್ನೋ ರೀತಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಿದ್ದಾರೆ. ಈಗ ಇವ್ರೇನೋ ಪಿಚ್ ಫ್ಲಾಟ್ ಪಿಚ್ ಗಳನ್ನ ಮಾಡಿ ಸಿಕ್ಸರ್ ಗಳಿದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಮಾಡಿರ್ಬೋದು. ಬೌಲರ್ಸ್ ಹಾಗೂ ಬ್ಯಾಟ್ಸ್ಮನ್ ಗಳ ಮಧ್ಯೆ ಒಂದು ಈಕ್ವಲ್ ಫೈಟ್ ಅನ್ನೋದು ಬರ್ತಿಲ್ಲ. ನೀವು ಯಾವ್ದೇ ತಗೊಳ್ಳಿ, ಚೇಸಿಂಗ್ ತಗೊಳ್ಳಿ, ಫಸ್ಟ್ ಬ್ಯಾಟಿಂಗ್ ಆದ್ರೂ ತಗೊಳ್ಳಿ, ಸುಮ್ನೆ ರನ್ ಹೊಳೆ ಹರಿತಾ ಇದ್ರೆ ಬೌಲರ್ ಗಳ ಕತೆ ಏನು, ಬೌಲರ್ ಗಳ ಪರಿಸ್ಥಿತಿ ಏನು? 180 200+ ಹೊಡೆಯೋದು ಒಂಥರ ಚಾಲೆಂಜಿಂಗ್ ಆಗಿತ್ತು. ಹೌದು, ಅಷ್ಟು ಹೊಡೆದ್ರು ಅಂದ್ರೆ ಅದನ್ನ ಚೇಸ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಬಟ್ ಈಗಿನ IPL ಮ್ಯಾಚಸ್ ಗಳಲ್ಲಿ ನೋಡೋದಾದ್ರೆ 200+ ಈಸಿಯಾಗಿ ಲೀಲಾಜಾಲವಾಗಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ತೀರ್ಥ ಸ್ವಾಮಿ ಕಡೂರು. ನನ್ನ ಜೊತೆ ಆಸ್ ಯೂಶುವಲ್ ಸಹೋದ್ಯೋಗಿ ಹರಿನಾಥ್ ಇದ್ದಾರೆ. ಹಾಯ್ ಹರಿನಾಥ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಅಂದ್ರೆ IPL ಇವಾಗೇನೋ ಅದ್ಭುತವಾಗಿ ಶುಭಾರಂಭ ಕಂಡಿದೆ, ಎಲ್ಲ ಟೀಮ್ಗಳು ಒಂದೊಂದು ಮ್ಯಾಚ್ ಆಡಿದೆ, ಗೆಲುವು ಸೋಲಿದೆ. ಆದರೆ ಈ ವಿಚಾರದ ಬಗ್ಗೆ ಫ್ಯಾನ್ಸ್ ಆಗಿರ್ಬೋದು, ಕ್ರಿಕೆಟ್ ತಜ್ಞರಾಗಿರ್ಬೋದು, ಮತ್ತೆ ಬೌಲರ್ಗಳು ಈ ಒಂದು ವಿಚಾರವಾದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಏನಿದು ವಿಚಾರ ಅಂತಂದ್ರೆ ರನ್ ಮಳೆ. ಅಂದ್ರೆ IPL ನಲ್ಲಿ ಬರೀ ರನ್ ಮಳೆ ಹರಿಸ್ತಾ ಇದ್ದಾರೆ, ಬ್ಯಾಟ್ಸ್ಮನ್ ಗಳಿಗೆ ಅನುಕೂಲ ಆಗೋ ತರ ಪಿಚ್ ಇದೆ, ಬೌಲರ್ ಗಳ ಕತೆ ಮುಗಿತು ಅನ್ನೋ ರೀತಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಿದ್ದಾರೆ. ಏನ್ ಹೇಳ್ತೀರಾ ಹರಿ? ಹೌದು, ಆಕ್ಚುಲಿ ಈಗ IPL ಶುರುವಾಗಿದೆ, ಎಲ್ಲರೂ ಖುಷಿಯಲ್ಲಿದ್ದಾರೆ. ಸೊ ಹೀಗಿರುವಾಗ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅನ್ನೋದು ತುಂಬಾ ವಿವಾದ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ಬೌಲರ್ಸ್ ಗಳ ನೋಡಿದ್ರೆ ನಾವು ತುಂಬಾ ಅವ್ರು ಎಷ್ಟೋ ಎಫರ್ಟ್ ಹಾಕ್ತಿರ್ತಾರೆ. ಸೊ ಸ್ಟಿಲ್ ಈ ಬ್ಯಾಟ್ಸ್ಮನ್ ಗಳು ಅವರು ಏನೇ ಬೌಲಿಂಗ್ ಹಾಕಿದ್ರು ಹೊಡಿ ಆಟ ಆಡ್ತಾರೆ, ಸಿಕ್ಸ್ಗಳು ಹೊಡಿತಾರೆ. ಸೊ ಹೀಗಿರುವಾಗ ಅದೊಂಥರ ಎಲ್ಲರ ಅಸಮಾಧಾನಕ್ಕೆ ಕಾರಣವಾಗಿದೆ. ನೀವು ನೋಡೋದಾದ್ರೆ ಈಗ ಒಂದಷ್ಟು ಮ್ಯಾಚಸ್ಗಳಲ್ಲಿ 200+ ಎಬೋ ಜಾಸ್ತಿ ಮ್ಯಾಚಸ್ಗಳಲ್ಲಿ ಹಂಗೆ 200+ ಸ್ಕೋರ್ ಹೋಗಿದೆ. ಇಲ್ಲಿವರೆಗೆ ಆಗಿರೋ ಮ್ಯಾಚ್ ಅಲ್ಲಿ ಅದೇ ನೀವು ಹೇಳಿದ ಪ್ರಕಾರ 200+ ಎಲ್ಲ ಹೊಡಿತಾರೆ. ಅಂದ್ರೆ 2-3 ಮ್ಯಾಚ್ ಬಿಟ್ರೆ ಎಲ್ಲ ಹೊಡಿತಿದ್ದಾರೆ. ಏನಂದ್ರೆ ಅದೇ ಚರ್ಚೆ. ಸೊ ಬ್ಯಾಟಿಂಗ್ ಸ್ನೇಹಿ ಪಿಚ್ ಮಾಡ್ತಿದ್ದಾರೆ, ರನ್ ಮಳೆ ಹರಿಸ್ತಾ ಇದ್ದಾರೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಆಬ್ವಿಯಸ್ಲಿ ಬೇಕು, 6-4. ಸೊ ಇದ್ರ ಉದ್ದೇಶ ಏನಿರ್ಬೋದು ನೋಡಿ? ಈಗ ನಾವು ಮುಂಚಿನ ಒಂದು ಹಳೆ ಮ್ಯಾಚಸ್ಗಳಲ್ಲಿ ನೋಡೋದಾದ್ರೆ 180 200+ ಹೊಡೆಯೋದು ಒಂಥರ ಚಾಲೆಂಜಿಂಗ್ ಆಗಿತ್ತು. ಹೌದು, ಅಷ್ಟು ಹೊಡೆದ್ರು ಅಂದ್ರೆ ಅದನ್ನ ಚೇಸ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಖಂಡಿತ. ಬಟ್ ಈಗಿನ IPL ಮ್ಯಾಚಸ್ ಗಳಲ್ಲಿ ನೋಡೋದಾದ್ರೆ 200+ ಈಸಿಯಾಗಿ ಲೀಲಾಜಾಲವಾಗಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಸೊ ಬೌಲರ್ಸ್ ಗಳು ಎಷ್ಟೇ ಟ್ರೈ ಮಾಡಿದ್ರು ಆಗಲ್ಲ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಾಕೋಕೆ. ಬೌಲರ್ ಬಂದು ಕೂಡ ಒಂದೇ ಓವರ್ನಲ್ಲಿ 3-4 ಸಿಕ್ಸರ್ಗಳು ಹೊಡಿತಾನೆ. ಸೊ ಹೀಗಿದ್ದಾಗ ಅದು ಒಂಥರ ಎಂಟರ್ಟೈನ್ಮೆಂಟ್ ಹೇಗೆ ಅಂತ ನಮ್ಗೊಂದು ಪ್ರಶ್ನೆ ಕಾಡ್ತಿದೆ. ಈಗ ಇವ್ರೇನೋ ಪಿಚ್ ಫ್ಲಾಟ್ ಪಿಚ್ ಗಳನ್ನ ಮಾಡಿ ಸಿಕ್ಸರ್ ಗಳಿದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಮಾಡಿರ್ಬೋದು. ಸ್ಟಿಲ್ ಈಗೀಗ ಮ್ಯಾಚಸ್ ನೋಡೋರಿಗೆ ಅದು ಅನ್ಸುತ್ತೆ ಒಂಥರ ಎಂಟರ್ಟೈನ್ಮೆಂಟ್, ತುಂಬಾ ಸಿಕ್ಸ್ಗಳು ಅಂತ. ಬಟ್ ನಾವು ಹಳೇ ಮ್ಯಾಚಸ್ ಗಳಿಂದ ನೋಡ್ಕೊ ಬರೋರಿಗೆ, ಕ್ರಿಕೆಟ್ ಬಗ್ಗೆ ಗೊತ್ತಿರೋರಿಗೆ, ಫ್ಯಾನ್ಸಿಗೆ ಅದೊಂಥರ ಎಂಟರ್ಟೈನ್ಮೆಂಟ್ ಸಿಗೋದೇ ಇಲ್ಲ. ಅಲ್ಲೊಂಥರ ಫೈಟೇ ಇರಲ್ಲ, ಒಂಥರ ಒನ್ ಸೈಡೆಡ್ ಮ್ಯಾಚ್ ಅದು. ಬರೀ ಬ್ಯಾಟಿಂಗ್ ಅವ್ರು 6 ಹೊಡಿತಿರ್ತಾರೆ, ಬೌಲರ್ಸ್ ಸುಮ್ಮನೆ ಓಡಿಸ್ಕೊಳ್ತಿರ್ತಾರೆ. ಸೊ ಅದು ಎಂಟರ್ಟೈನ್ಮೆಂಟ್ ಅಂತ ನಾನಂತೂ ಹೇಳೋದೇ ಇಲ್ಲ. ಇದು ಒನ್ ಸೈಡ್ ಅಂತ ಹೇಳಿದ್ರಿ. ಬಟ್ ನೀವು ಇನ್ನೊಂದು ಫಸ್ಟ್ ಬ್ಯಾಟಿಂಗ್ ಆಡಿದವರು ಒಂದು 200+, 230, 240 ಕೊಟ್ಟರು ಅನ್ಕೊಳ್ಳಿ, ಚೇಸಿಂಗ್ ಕೂಡ ಮಾಡ್ತಿದಾರಲ್ಲ, ಒನ್ ಸೈಡ್ ಹೆಂಗಾಗುತ್ತೆ? ಅದೇ ಹೇಳೋದು, ಚೇಸಿಂಗ್ ಆಗುತ್ತೆ. ನಾವು ಒನ್ ಸೈಡ್ ಅಂದ್ರೆ ಬೌಲರ್ಸ್ ಹಾಗೂ ಬ್ಯಾಟ್ಸ್ಮನ್ ಗಳ ಮಧ್ಯೆ ಒಂದು ಈಕ್ವಲ್ ಫೈಟ್ ಅನ್ನೋದು ಬರ್ತಿಲ್ಲ, 50-50 ಇದ್ರಲ್ಲಿ ಬರ್ತಿಲ್ಲ. ಸೊ ಬ್ಯಾಟ್ಸ್ಮನ್ ಗಳು ಬೌಲರ್ ಕೂಡ ಒಂದು ಡೌನ್ ದ ಆರ್ಡರ್ ಬರೋ ಬೌಲರ್ ಕೂಡ ಒಂದು ಬೌಲರ್ಗೆ ಏನ್ ಹೇಳಿ ಸಿಕ್ಸರ್ ಗಳು ಹೊಡಿತಾರೆ. ಸೊ ಅಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದೇ ಬರ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ಫೈಟ್ ಅನ್ನೋದೇ ಆಗ್ತಿಲ್ಲ ಅವ್ರ ಮಧ್ಯೆ, ಇಬ್ರು ಮಧ್ಯೆ. ಸೊ ಹಂಗಾಗಿ ಅದೊಂಥರ ಎಲ್ಲರ ಬೇಸರಕ್ಕೆ ಕಾರಣವಾಗಿದೆ. ಸೊ ಅಂದ್ರೆ ನಿಮ್ ಪ್ರಕಾರ ಪಿಚ್ ನ ಬ್ಯಾಟಿಂಗ್ ಸ್ನೇಹಿಯಾಗಿ ಮಾಡ್ತಾ ಇದಾರೆ ಅಂತ? ಹೌದು, ಖಂಡಿತ. ಈಗಿನ ಪಿಚ್ ಗಳು ನೋಡಿದ್ರೆ ಒಂಥರ ಫ್ಲಾಟ್ ಪಿಚ್ ಮಾಡ್ತಿದ್ದಾರೆ. ಅದ್ರಲ್ಲಿ ನೀವು ಎಕ್ಸ್ಟ್ರಾ ಫೇಸು, ಸ್ವಿಂಗು, ಸ್ಪಿನ್ನು ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಅದೊಂಥರ ಬೌಲರ್ಸ್ ಗಳಿಗೆ ತುಂಬಾ ಕಷ್ಟ ಆಗ್ತಿದೆ. ಇದೇ ವಿಚಾರವಾಗಿ ಕಗಿ ಸೊರಬಾಡ ಕೂಡ ಒಂದು ಅಸಮಾಧಾನ ಕೊಟ್ಟಿದ್ದಾರೆ. ಹೌದು, ಅವ್ರೇನೋ ಹೇಳಿದಾರಲ್ವಾ, ಏನು ಇದು ಸುಮ್ನೆ ಮಷಿನ್ ಗಳನ್ನ ಇಟ್ಕೊಬಿಡಿ, ನಾವು ಬೌಲರ್ಸ್ ಗಳೆಲ್ಲ ಬೇಡ, ಬ್ಯಾಟಿಂಗ್ ಒಂದು ಇಟ್ಕೊಬಿಡಿ, ಕ್ರಿಕೆಟ್ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟಿದ್ದಾರೆ. ಹೌದು, ಖಂಡಿತ. ಯಾಕಂದ್ರೆ ಒಬ್ಬ ಬೌಲರ್ ಅಷ್ಟು ಒಂದು ನೊಂದು ಹೇಳ್ತಾರೆ ಅಂತಂದ್ರೆ ಹಂಗ ಪರಿಸ್ಥಿತಿ ಆ ತರ ಆಗಿದೆ. ಖಂಡಿತ. ಏನಂತಂದ್ರೆ ಒಂದ್ ಮ್ಯಾಚ್ ಆದ್ರೂ ಹೊಡೆದ್ರು, ಚೆನ್ನಾಗಿತ್ತು, ಪಿಚ್ ಚೆನ್ನಾಗಿತ್ತು, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿತ್ತು, ಆಡಿದ್ರು. ಸೊ ನೀವು ಯಾವ್ದೇ ತಗೊಳ್ಳಿ, ಚೇಸಿಂಗ್ ತಗೊಳ್ಳಿ, ಫಸ್ಟ್ ಬ್ಯಾಟಿಂಗ್ ಆದ್ರೂ ತಗೊಳ್ಳಿ, ಸುಮ್ನೆ ರನ್ ಹೊಳೆ ಹರಿತಾ ಇದ್ರೆ ಬೌಲರ್ ಗಳ ಕತೆ ಏನು, ಬೌಲರ್ ಗಳ ಪರಿಸ್ಥಿತಿ ಏನು? ಬೌಲರ್ ಗಳು ಆಬ್ವಿಯಸ್ಲಿ 1-2 ವಿಕೆಟ್ ತೆಗಿತಾರೆ, ಬಟ್ ರನ್ ಬರ್ತಿದ್ಯಲ್ಲ. ಸೊ ಇದ್ರ ಬಗ್ಗೆ ಬಹಳ ರಬಡ ಒಬ್ರೆ ಅಲ್ಲ, ಸಾಕಷ್ಟು ಜನಕ್ಕೂ ಅದೇನು ಹೇಳ್ತಾ ಇಲ್ಲ. ಮತ್ತೆ ಇನ್ನೊಂದು ನೋಡಿ, 2013ರಲ್ಲಿ RCB 263 ಹೊಡೆದಿತ್ತು. ಕ್ರಿಸ್ ಗೇಲ್ ಹೊಡೆದಿದ್ರು 173 ಕ್ರಿಸ್ ಗೇಲ್ ಹೊಡೆದಿದ್ರು, 263 RCB ಹೈಯೆಸ್ಟ್ ಸ್ಕೋರ್. ಅದು ಇಲ್ಲಿವರೆಗೂ ಯಾರು ಬ್ರೇಕ್ ಮಾಡಿರ್ಲಿಲ್ಲ. ಆದ್ರೆ ಆ ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೆ 2024 ಬೇಕಾಯ್ತು. ಅಲ್ಲಿ ಡಿಫರೆನ್ಸ್ ಇದೆ ನೋಡಿ. ಅಲ್ಲಿವರೆಗೂ ಬ್ರೇಕ್ ಮಾಡದಿರೋರು ಈಗಿಂದ 2024 ಈಚೆಗೆ ಎಷ್ಟು ಜನ 250 ಹೊಡೆದಿದ್ದಾರೆ. SRH ಟೀಮ್ ಒಂದೇ 250 ಎಬೋ ಎಷ್ಟು ಸಲ ಹೊಡೆದಿದ್ದಾರೆ.
ಸೊ ಹಂಗಾಗಿ ಇದು ನೋಡಿದಾಗ ಅನ್ಸುತ್ತೆ ಒಂಥರ ಎಲ್ಲೋ ಇವರು ಬ್ಯಾಟಿಂಗ್ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಬೌಲರ್ಸ್ ಹೆಂಗಾದ್ರೂ ಹಾಕೊಳ್ಳಿ, ಸಿಕ್ಸೇ ಬೇಕು ನಮ್ಗೆ, ಎಂಟರ್ಟೈನ್ ಬೇಕು ಅಂತ ಅಷ್ಟೇ ಮಾಡ್ತಿದ್ದಾರೆ ಅಂತ ಒಂದು ಅನುಮಾನ ಬರ್ತಿದೆ. ಅನುಮಾನ ಕರೆಕ್ಟ್, ಅದು ನಿಜ. ಬಟ್ ಇಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು, ಓಕೆ, ಬ್ಯಾಟಿಂಗ್ ಸ್ನೇಹಿ ಪಿಚ್ ಮಾಡಿರ್ತೀರಾ. ಬೌಲರ್ಗಳ ಕತೆ ಏನು? ಬೌಲರ್ಗಳು ಸುಮ್ಮನೆ ಹೊಡ್ಸ್ಕೋಬೇಕಾ? ಅವರೇ ಸೆಂಚುರಿ ಎಷ್ಟು ಹೊಡ್ಸ್ಕೊಳ್ಳೋಷ್ಟು ರನ್ ಬೇಕಾ? ಜೋಫ್ರಾ ಆರ್ಚರ್ ಮೊನ್ನೆ ಎಷ್ಟು 70 ರೆಕಾರ್ಡ್ ಅದು ಒಂದೇ ವಿಕೆಟ್ ತೆಗಿದಿರ ಅಷ್ಟು ರನ್ ಹೊಡ್ಸ್ಕೊಂಡಿದ್ದಾರೆ ಅಂತ ಬೌಲರ್. ಕತೆ ಏನದು? ಈಗ ಮುಂಚೆ ಕಗಿಸೋ ರಬಾಡ, ಜಸ್ಪ್ರೀತ್ ಬುಮ್ರಾ, ಜೋಫ್ರಾ ಆರ್ಚರ್ ಇಂಥ ಬೌಲರ್ಸಿಗೆಲ್ಲ ಹೊಡೆಯೋದೇ ಕಷ್ಟ ಆಗಿತ್ತು, ಹೆದರ್ತಿದ್ರು. ಪವರ್ ಪ್ಲೇ ಅಲ್ಲೆಲ್ಲ ಇಂಥ ವಿಕೆಟ್ ಬಿತ್ತು ಅವ್ರಿಗೆ ಬಾಲೆ ಮುಟ್ಟಕ್ ಆಗ್ತಿರಲಿಲ್ಲ. ಅಂತದ್ರಲ್ಲಿ ಈಗ ಡೌನ್ ದಿ ಆರ್ಡರ್ ಬರೋ ಬ್ಯಾಟ್ಸ್ಮನ್ ಇಂಥ ಬೌಲರ್ಸಿಗೆ ಹೊಡಿತಾರೆ ಅಂದ್ರೆ ಪಿಚ್ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಾವು ಒಂದು ನೋಡ್ಬೇಕಾಗುತ್ತೆ. ಸೊ ಇನ್ನೊಂದು ನೋಡ್ಬೋದು ನಾವು, SRH ಒಂದೇ ಟೀಮು 250+ ಎಷ್ಟು ಸಲ ಹೊಡೆದಿದೆ? 4 ಟೈಮ್ಸ್ ಹೊಡೆದಿದೆ. ಅದು 287, 286 ಈ ತರ ಎಲ್ಲ ಮಾಡಿದಾಗ ನಮ್ಗೆ ಅನ್ಸುತ್ತೆ ಒಂಥರ ಏನು ಬ್ಯಾಟಿಂಗ್ ಅವರಿಗೆ ಇದು ಫ್ರೆಂಡ್ಲಿ ಆಗಿದೆ, ಬೌಲರ್ಸ್ಗೆ ಏನಿಲ್ಲ. ಸೊ ಇದ್ರಲ್ಲಿ ನಾವು ಹೆಂಗಪ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋದು ನಮ್ಗಂತೂ ಅನ್ಸುತ್ತೆ. ನಂದು ಇಂಡಿವಿಜುವಲ್ ಒಪಿನಿಯನ್ ಇದೆ. ಇಲ್ಲಿ ಏನು ಒಂದು ಮಜಾ ಅಂತ ಸಿಗ್ತಿಲ್ಲ ನಂಗೆ. ಬರೀ ಬರ್ತಾರೆ 6 ಹೊಡಿತಾರೆ, ಬರ್ತಾರೆ 6 ಹೊಡಿತಾರೆ. ಸೊ ಇಲ್ಲಿ ನಮ್ಗೊಂದು ಮಜಾ ಸಿಗ್ತಿಲ್ಲ. ಬೌಲರ್ಗಳಿಗೂ ಅನುಕೂಲ ಆಗತ್ತರ ಬೇಕು. ನೀವು ಆತರ ನೋಡೋದಾದ್ರೆ ಚೆನ್ನೈ ಪಿಚ್ ಅಲ್ಲಿ ನೋಡಿ, ಕರೆಕ್ಟ್ ಅವ್ರ ಬೌಲಿಂಗ್ ಪಿಚ್, ಸ್ಪಿನ್ ಪಿಚ್, ಎರಡೂ ಟೀಮರು ಸೆಣಸಾಡಬೇಕು, ಎರಡೂ ಟೀಮರು ತಮ್ಮ ವಿಕೆಟ್ ಗಳನ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ಫೈಟ್ ಮಾಡ್ಬೇಕು. ಹಂಗಿದೆ ಚೆನ್ನೈ ಪಿಚ್. ಅದಕ್ಕೊಂದು ಅವ್ರನ್ನ ಪ್ರಶಂಸೆ ಮಾಡ್ಲೇಬೇಕು ನಾವು ಚೆನ್ನೈ ಅವ್ರನ್ನ. ಯಾಕಂದ್ರೆ ಆ ಲೆವೆಲ್ಗೆ ಪಿಚ್ ಇಟ್ಟಿದ್ದಾರೆ. ಈಗ್ಲೂ ಕೂಡ ಬ್ಯಾಟರ್ ಫ್ರೆಂಡ್ಲಿ ಮಾಡ್ದಿರಾ ಕರೆಕ್ಟ್ ಆಗಿ ಒಂದು ಇಬ್ರು ಫೈಟ್ ಮಾಡತ್ತಾರ. ಆದ್ರೆ ಬೇರೆ ಪಿಚ್ ಗಳಲ್ಲಿ ನೋಡಿದ್ರೆ SRH ಇರ್ಬೋದು, KKR ಅವ್ರದ್ದು ಇರ್ಬೋದು, ಡೆಲ್ಲಿ ಅವ್ರು ಇರ್ಬೋದು, ಬೆಂಗಳೂರು, ವಿಶಾಖಪಟ್ಟಣಂ, ಇಲ್ಲೆಲ್ಲ ಅಷ್ಟೇ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಬರ್ತಾರೆ ಹೊಡಿತಾರೆ ಹೋಗ್ತಾರೆ, ಬರ್ತಾರೆ ಹೊಡಿತಾರೆ ಹೋಗ್ತಾರೆ. ಅದ್ರಲ್ಲಿ ಏನ್ ಮಜಾ ಸಿಗುತ್ತೆ ಅಂತ ನಂಗಂತೂ ಗೊತ್ತಿಲ್ಲ. ಸೊ ಅದೇ ನೀವು ಬ್ಯಾಟಿಂಗ್ ಪಿಚ್ ಇವೆಲ್ಲ SRH 2-1 ರೆಕಾರ್ಡ್ ಮಿಸ್ ಆಯ್ತು. RCB ರೆಕಾರ್ಡ್ ಮಿಸ್ ಆಗಿತ್ತು. ಹೌದು. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ನಿನ್ನೆ ಮ್ಯಾಚ್ಗೆ ಸೋಷಿಯಲ್ ಮೀಡಿಯಾ ಅದೇ ಟ್ರೆಂಡ್ ಆಗ್ಬಿಟ್ಟಿತ್ತು. ಈ ಮ್ಯಾಚ್ ಅಲ್ಲಿ SRH 300+ ಹೊಡಿತಾರೆ. ಹೌದು. ಮುಂದಿನ ದಿನಗಳಲ್ಲಿ 300 ಹೊಡೆದ್ರು ಅದ್ರಲ್ಲಿ ಏನು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. SRH ಹೊಡಿಬಹುದು, ಇಲ್ಲ ಯಾರಾದ್ರೂ ಹೊಡಿಬಹುದು. ಹಂಗಾಗಿ ಅದಂತೂ ಖಂಡಿತ. ಯಾರು ಬೇಕಾದ್ರೂ 300 ಹೊಡಿತಾರೆ, 320 ಹೊಡಿತಾರೆ. ಹಂಗಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಏನಿದು ಬರೀ T20 300+ ಅಂದ್ರೆ ಒನ್ ಡೇ ಅಂದ್ರೆ 50 ಓವರ್ ಅಲ್ಲೇ ಆಡ್ತಾ ಇರೋ ಸ್ಕೋರು ಬಂತಂದ್ರೆ ಬೌಲರ್ಗಳ ಕತೆ ಏನು? ನೆಕ್ಸ್ಟ್ ಏನು? ಅದೇ ಈಗ ಇದನ್ನ IPL ಆರ್ಗನೈಸ್ ಮಾಡೋರು ಇದನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು. ಒಂಥರ ಪಿಚ್ ನ ಹೇಗೆ ನಾವು ಈಕ್ವಲ್ ಬ್ಯಾಲೆನ್ಸ್ ತರಬೇಕು ಬೌಲರ್ಸ್ ಬ್ಯಾಟರ್ಸ್ ಮಧ್ಯೆ, ಅದನ್ನ ಹೇಗೆ ನಾವು ಅವ್ರನ್ನ ಚೇಂಜ್ ಮಾಡಬೇಕು ಪಿಚ್ ನ ಅನ್ನೋದನ್ನ ಅವ್ರು ಖಂಡಿತ ಇದು ಗಮನ ಹರಿಸಲೇಬೇಕು. ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಹಾಗೆ ಬೌಲಿಂಗ್ ವ್ಯಾಲ್ಯೂನೇ ಹೊರಟೋಗುತ್ತೆ. ಆಮೇಲೆ ಅದೇ ಹೇಳಿದ್ವಲ್ಲ, ಅಂತ ದಿನ ಬಂದ್ರೆ ಹೇಳಕ್ಕಾಗಲ್ಲ. ಮುಂದೆ ಮಷೀನ್ ತಂದಿಟ್ಬಿಟ್ಟು ಹೊಡಿರಪ್ಪ, ನೀವು ಎಷ್ಟು ಸಿಕ್ಸ್ ಬೇಕಾದ್ರೂ ಹೊಡೀರಿ, ನಿಮ್ಗೆ ಕಾಂಪಿಟೇಷನ್, ಬೌಲರ್ಸ್ ಏನ್ ಬೇಡ ಅಂತ ಪರಿಸ್ಥಿತಿ ಬಂದ್ರೆ ಹೇಳಕ್ಕಾಗಲ್ಲ. ರಬಾಡ ಹೇಳಿರೋ ನಿಜ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಇನ್ನೊಂದೇನಂದ್ರೆ ಈ ವಿಡಿಯೋ ನೋಡಿದ ಕ್ರೀಡಾಭಿಮಾನಿಗಳು ಹೇಳ್ತಾರೆ, ಬಿಡ್ರಿ ರನ್ ಬ್ಯಾಟಿಂಗ್ ಪಿಚ್ ಇರ್ಲಿ, ರನ್ ಹೊಡಿತಾರೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನಿಮ್ಗೆ ಯಾಕೆ ಏನು ಬೌಲರ್ ಹೌದು ವಿಕೆಟ್ ತೆಗಿತಿರಲ್ಲ ಬಿಡಿ, ಚೇಸಿಂಗು ಅವ್ರು ಹೊಡಿತಾರೆ ಬಂದ್ರೆ ಅಂತ ಆ ತರನು ಮಾತಾಡ್ಕೊಳ್ತಾರೆ. ಅದೇ ಅಂತ ಫ್ಯಾನ್ಸ್ ಹೆಂಗಿರ್ತಾರೆ ಅಂದ್ರೆ ನಿನ್ನೆ ಮೊನ್ನೆ ಈ ಲಾಕ್ ಡೌನ್ ಟೈಮಲ್ಲಿ ಶುರು ಮಾಡಿರ್ತಾರೆ ಕ್ರಿಕೆಟ್ ನೋಡಕ್ಕೆ. ಮುಂಚೆಯಿಂದ ಕ್ರಿಕೆಟ್ ನೋಡಿರ್ತಾರಲ್ಲ, ಅವ್ರು ಯಾರಿಗೂ ಇಂತ ಒಪಿನಿಯನ್ ಇರಲ್ಲ. ಯಾಕಂದ್ರೆ ಈ ಒಂದು ಬ್ಯಾಟಿಂಗ್ ಸ್ನೇಹಿ ಮಾಡಬಾರ್ದು ಯಾಕಂದ್ರೆ ನಿಮ್ಗೆ ಆ ಥ್ರಿಲ್ ಬರ್ಬೇಕು. ಖಂಡಿತ ಆ ವಿಕೆಟ್ ಬಿದ್ದು ಆ ಬ್ಯಾಟ್ಸ್ಮನ್ ಗಳು ಪರದಾಡ್ಬೇಕು ಬೌಲರ್ಗೆ, ಆಗ್ಲೇ ಒಂದ್ ಥ್ರಿಲ್. ಈಗ ನಾವು ಸಪೋರ್ಟ್ ಮಾಡೋ ಟೀಮ್ ಕೂಡ ಹೊಡಿತಾನೆ ಇದ್ರೆ ಸಿಕ್ಸ್ಗಳು ಏನೊಂದ್ ಮಜಾ ಬರುತ್ತೆ. ಈಗ ಯಾವ್ದೇ ಒಂದ್ ಮೂವಿ ಆದ್ರೂ ಸಹ ಏನೋ ಒಂದು ಥ್ರಿಲ್ ಬರೋಂತ ಹೀರೋನೇ ಗೆಲ್ತಿದ್ರೆ ಹೆಂಗ್ ಮಜಾ ಬರುತ್ತೆ. ಹಂಗೆ ಬ್ಯಾಟ್ಸ್ಮನ್ ಗಳು ಔಟ್ ಆಗ್ಬೇಕು, ಪ್ರೆಷರ್ ಬೀಳ್ಬೇಕು, ಆಗ್ಲೇ ನಾವು ಅವ್ರ ಆಟ ನೋಡಕ್ ಆಗೋದು. ಒಂದ್ ಸೈಡ್ ಮಾಡಬಾರ್ದು. ಹಂಗಾಗಿ ಆಯೋಜಕರು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು, ಅದ್ರ ಕಡೆ ಗಮನ ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದೇ ಈಗ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ಈ ಒಂದು ಬ್ಯಾಟಿಂಗ್ ಸ್ನೇಹಿ ಪಿಚ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿದೆ. ಅಂದ್ರೆ ರಬಾಡ ಒಬ್ಬರೇ ಅಂತಲ್ಲ, ಸಾಕಷ್ಟು ಬೌಲರ್ಗಳಿಗೆ ಈ ಒಂದು ಒಪಿನಿಯನ್ ಇದೆ. ಆದರೆ ಯಾರೂ ಕೂಡ ಹೇಳ್ತಾ ಇಲ್ಲ. ಅಂದರೆ ಹಿರಿಯ ಕ್ರಿಕೆಟರ್, ಮಾಜಿ ಕ್ರಿಕೆಟರ್ ಅವರು ಕೂಡ ಮಾತಾಡಿದ್ದಾರೆ, ಫ್ಯಾನ್ಸ್ ಕೂಡ ತಿಳ್ಕೊಂಡವರು ಮಾತಾಡ್ತಿದ್ದಾರೆ. ಅಂದರೆ ಒನ್ ಸೈಡ್ ಮಾಡಬೇಡಿ, ಬರೀ ಬ್ಯಾಟಿಂಗ್ ಸ್ನೇಹಿ ಪಿಚ್ ಮಾಡಬೇಡಿ, ಬೌಲರ್ಗಳಿಗೂ ಕೂಡ ಅನುಕೂಲ ಮಾಡಿಕೊಡಿ, ಅವರು ವಿಕೆಟ್ ಇದು ಮಾಡಲಿ, ತಗೊಳ್ಳಿ. ಸೊ ನಮಗೂ ಒಂದು ಥ್ರಿಲ್ ಇರುತ್ತೆ ನೋಡೋಕ್ಕೆ, ಎಂಟರ್ಟೈನ್ಮೆಂಟ್ ಉದ್ದೇಶಕ್ಕೆ IPL ಮಾಡ್ತಾ ಇದ್ದೀರಾ, ಸೊ ಈ ಥರನೂ ಮಾಡಿ ಅನ್ನೋ ಒಂದು ಉದ್ದೇಶ ಕೂಡ ಫ್ಯಾನ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳನ್ನ ತರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.